ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದುಬಾರಿ ಶುಲ್ಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದುಬಾರಿ ಶುಲ್ಕ ವಿರೋಧಿಸಿ ಕ್ಯಾಬ್ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಚಾಲಕರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದುಬಾರಿ ಶುಲ್ಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದರಿಂದ ನಮಗೆ ಅನ್ಯಾಯ ಆಗುತ್ತೆ, ನಮಗೆ ಸರಿಯಾದ ರೀತಿಯಲ್ಲಿ ದುಡ್ಡು ಬರ್ತಾ ಇಲ್ಲ. ಸಾದಹಳ್ಳಿ ಟೋಲ್ ರಸ್ತೆ ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಟೋಲ್ ಬಳಿ ರಸ್ತೆಗೆ ಚಾಲಕರು ನುಗ್ಗಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಾಲಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕೆಲವು ಕಡೆ ಚಾಲಕರ ಮೇಲೆ ಲಾಠಿ ಬೀಸಿದ್ದಾರೆ ಪೊಲೀಸರು. ಸಾದಹಳ್ಳಿ ಟೋಲ್ ರಸ್ತೆಯನ್ನ ತಡೆದು ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಚದುರಿಸೋದಕ್ಕೆ ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸದ್ಯ ಪೊಲೀಸರ ಮಧ್ಯಸ್ಥಿಕೆಯಿಂದ ಪ್ರತಿಭಟನೆಯನ್ನ ಚಾಲಕರು ಹಿಂಪಡೆದಿದ್ದಾರೆ. ಯಾಕಂದ್ರೆ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳನ್ನ 10 ನಿಮಿಷ ನಿಲ್ಲಿಸಿದ್ರೆ ಇಷ್ಟು ಫೀಸ್ ಅನ್ನ ಕೊಡಬೇಕಾಗತ್ತೆ, ಅಂದ್ರೆ ದಂಡವನ್ನ ಕೊಡಬೇಕಾಗತ್ತೆ, ಅಥವಾ 15 ನಿಮಿಷ ಅಥವಾ ಅರ್ಧ ಗಂಟೆ, ಈ ರೀತಿ ಏನಾದರೂ ನೀವು ವೇಟಿಂಗ್ ಸ್ಥಳದಲ್ಲಿ ನೀವು ವೇಟ್ ಮಾಡಿದ್ರೆ ದಂಡವನ್ನ ವಿಧಿಸ್ತೀವಿ ಅಂತ ಹೇಳಿ ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು. ಹಾಗಾಗಿ ಇದಕ್ಕೆ ಚಾಲಕರು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಆಕ್ಚುಲಿ ಪ್ರೊಟೆಸ್ಟ್ ಇಲ್ಲಿ ಮಾಡೋಕ್ಕೆ ಆಕ್ಚುಲಿ ಪರ್ಮಿಷನ್ ಇರಲಿಲ್ಲ. ಅವರು ಬಂದ ನಂತರ ನಾವು ಪ್ರಿವೆಂಟಿವ್ ರೆಸ್ಪಾನ್ಸ್ ಮಾಡಿದ್ವಿ. ಆನಂತರ ಏನಂದ್ರೆ ಅವರು ಸುಮಾರು ಜನ ಸೇರಿದ್ದಾರೆ. ಅವರು ಈ ಲಾಸ್ಟ್ ಟೈಮ್ ತಮ್ಮ ಜೊತೆ ಮಾತಾಡುವಾಗ ಏನು ಸಮಸ್ಯೆ ಇದೆ, ಅವರು ಟ್ಯಾಕ್ಸಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಅಲ್ಲಿ ಏರ್ಪೋರ್ಟ್ ಮುಂದೆ ಬಂದು ಪಿಕಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ದು. ಅವ್ರೇನಂದ್ರೆ P4 ಅಂತ ಒಂದು ಪಾರ್ಕಿಂಗ್ ಸಪ್ರೇಟ್ ಒಂದು ವ್ಯವಸ್ಥೆ ಇದೆ ಈ ಯೆಲ್ಲೋ ಬೋರ್ಡ್ಗಂತ, ಅಲ್ಲಿ ಹೋಗಬೇಕಂತ. ಅದೊಂದು 400 ಮೀಟರ್ ಇರೋದ್ರಿಂದ ಇವರಿಗೆ ಮತ್ತೆ ಇವ್ರು ಪ್ಯಾಸೆಂಜರ್ ಯಾರು ಇರ್ತಾರೆ ಅವ್ರಿಗೂ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಇವ್ರದಿದೆ. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ ಈ P4 ಎಕ್ಸ್ಕ್ಲೂಸಿವ್ ಇವ್ರಿಗೋಸ್ಕರ ಇದು ಮಾಡಿದ್ದೀವಿ, ಅಲ್ಲೇ ಹೋಗಬೇಕು ಅಂತ. ಮತ್ತು ಇನ್ನೊಂದು ಏರ್ಪೋರ್ಟ್ ಅವ್ರು ಏನಂದರೆ ಈ ಎಕ್ಸಿಟ್ ಮತ್ತು ಒಳಗಡೆ ಹೋಗೋ ರೂಟ್ಗಳೇನಿದೆ ರೋಡ್ ಸೈಡನ್ನೆಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿ ಕ್ಲಿಯರ್ ಮಾಡೋಕ್ಕಂತ ಹೇಳ್ಬಿಟ್ಟು ಅವ್ರು ಒಂದೇನೋ ಕೆಲಸ ಇದು ಮಾಡಿದ್ದಾರೆ. ಸೊ ಅದಕ್ಕಾಗಿ ಅಂದರೆ ಹಿಂದೆ ಏನು ನಡೀತಾ ಇದ್ದೋ ಅದೇ ರೀತಿಯಲ್ಲಿ ನಡೆಯಲಿ. ಯಾಕಂದರೆ ಸುಮಾರು ವರ್ಷಗಳಿಂದ ಈ ಆಲ್ಮೋಸ್ಟ್ ಮೋರ್ ದನ್ 15,000 15,000ಕ್ಕಿಂತ ಜಾಸ್ತಿ ಜನ ಈ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಅದು ಮಾಡಿದರೆ ಅನಾನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಈಗ ಅವರು ಡಿಸ್ಪರ್ಸ್ ಆಗಿದ್ದಾರೆ, ತಾವು ನೋಡಿದರೆ. ಅದು ಅವ್ರ ಜೊತೆ ಒಂದು ಬಯಾಲ್ ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ಏನು ಸಾಲ್ವ್ ಮಾಡೋಕ್ಕಾಗುತ್ತೆ ಅವ್ರು ನಾನು ನೋಡ್ತೇವೆ. BLನವರು ಏನು ನಮ್ಮ ಅರೈವಲ್ನಲ್ಲಿ ನಮ್ಮ ಪಿಕಪ್ ಪಾಯಿಂಟನ್ನು ತೆಗೆದು 1.5 ಕಿಲೋಮೀಟರ್ ದೂರಕ್ಕೆ ಹಾಕಿರಿ, ಮತ್ತೆ ಅಲ್ಲಿ ಸುಂಕ ವಸೂಲಿ ಮಾಡ್ತಾ ಇರೋದ್ರ ವಿರುದ್ಧವಾಗಿ ಮುಖ್ಯವಾದ ಅಜೆಂಡಾ ಇದೆ ನಮ್ದು ಇವತ್ತು. ಅಷ್ಟು ದೂರ 1.5 ಕಿಲೋಮೀಟರ್ ದೂರಕ್ಕೆ ಹಾಕಿರೋದ್ರಿಂದ ಇವತ್ತು ಸಾವಿರಾರು ಜನ 10-15 ಸಾವಿರ ಜನ ನಮ್ಮ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಂತ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಸೊ ಇದರಿಂದ ಬೀದಿಗೆ ಬೀಳದಂತೂ ಖಂಡಿತ. ಹಾಗಾಗಿ ಈ ಒಂದು ಏನು ಇಷ್ಟು ದೂರಕ್ಕೆ ಏನು ವರ್ಗಾವಣೆ ಮಾಡಿದರೆ ಅದನ್ನ ಮತ್ತೆ ವಾಪಸ್ ಎಲ್ಲಿ ಯಾವ ಜಾಗದಲ್ಲಿ ಮೊದಲು ನಾವು 15 ವರ್ಷದಿಂದ ಏನು ಪಿಕಪ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಕಸ್ಟಮರ್ಗಳನ್ನ, ಅದೇ ಜಾಗಕ್ಕೆ ಅವರು ತಗೊಂಬಂದಿಟ್ಟು ಮತ್ತೆ ನಮ್ಗೆ ಏನು ಒಂದು ಸುಂಕ ವಿಧಿಸ್ತಾ ಇದ್ದಾರೆ ಅದನ್ನ ಕಡಿತಗೊಳಿಸಬೇಕು. ಮತ್ತೆ ಏನಿಲ್ಲಿ ಸಮಸ್ಯೆಗಳಿದೆ ಅದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ನಿಮಗೆಲ್ಲ ಗೊತ್ತಿದೆ, ನಾವೇನು 17 ವರ್ಷದಿಂದ ಸರ್ ಸುದೀರ್ಘವಾದ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಏನೋ ಆ ಥರ ಏನು ಕೆಲಸಗಳನ್ನ ಮಾಡಿಲ್ಲ. ನಾವು P1ನಲ್ಲಿ ಏನಿತ್ತು ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಲಿ, ನಾವು ಯಾವುದೇ ರೀತಿಯಲ್ಲೂ ತೊಂದರೆಯನ್ನ ಕೊಡೋದಿಲ್ಲ ಸರ್. ನಾವ್ಯಾರು ಏರ್ಪೋರ್ಟ್ನಲ್ಲಿ ಬಂದು ಏನು ದಿನ ಕುತ್ಕೊಂಡವ್ರಲ್ಲ. ಇವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ ಸೈಡ್ ಪಿಕಪ್ನವರು ನಮ್ಗೇನೋ ತೊಂದರೆ ಮಾಡ್ತಿದ್ರು ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಸೈಡ್ ಪಿಕಪ್ 25ರಿಂದ 30 ಜನ ಇದ್ದಾರೆ, ಅವ್ರನ್ನ ಕಡಿವಾಣ ಹಾಕಕ್ಕಾಗೋದಿಲ್ಲ. 15,000 ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತೀರ. ಇಷ್ಟು ತಾಕತ್ತಿದೆ ನಿಮಗೆ, ಸೈಡ್ ಪಿಕಪ್ ಅವ್ರನ್ನ ನಿಲ್ಸಕ್ಕಾಗೋದಿಲ್ಲ. ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು BLನವರ ಕುತಂತ್ರದಿಂದ. OHM ಮತ್ತೆ ಕ್ವಿಕ್ ರೈಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಂದ ಅಪಾರ್ಟ್ಮೆಂಟ್ಸು ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು. ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ ಇಲ್ಲ. ಈ 15,000 ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ. ಇವ್ರಿಗೆ
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈಗ ದುಬಾರಿ ಶುಲ್ಕವನ್ನ ವಿಧಿಸಿದ್ದಾರೆ ಅಂತ ಹೇಳಿ ಚಾಲಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಹೇಗಿದೆ? ಚಾಲಕರು ಏನಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ? ಚೈತ್ರ, ಬೆಳಗ್ಗೆ ಸುಮಾರು 9:30ರಿಂದಲೂ ಕೂಡ ಚಾಲಕರ ಪ್ರತಿಭಟನೆ ಆರಂಭ ಆಗಿತ್ತು. ಸೊ ಅವರ ಬೇಡಿಕೆ ಇದ್ದದ್ದು ಒಂದೇ, ಡಿಸೆಂಬರ್ 8ನೇ ತಾರೀಕಿಗೆ ಪಾರ್ಕಿಂಗ್ ವಿಚಾರವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಹಲವು ಬದಲಾವಣೆಗಳನ್ನ ಮಾಡಲಾಗಿತ್ತು. ಅಂದ್ರೆ 8 ನಿಮಿಷದವರೆಗೂ ಕೂಡ ಪ್ರೈವೇಟ್ ಕ್ಯಾಬ್ಗಳಿಗೆ ಉಚಿತವಾಗಿ ನಿಲ್ಲಿಸೋದಕ್ಕೆ ಅವಕಾಶ ಇದೆ. 8ರಿಂದ 13 ನಿಮಿಷದವರೆಗೆ 150 ರೂಪಾಯಿಯನ್ನ ವಿಧಿಸ್ತಾರೆ. 13 ನಿಮಿಷದ ಮೇಲೆ 18 ನಿಮಿಷದವರೆಗೆ 300 ರೂಪಾಯಿಯನ್ನ ವಿಧಿಸ್ತಾರೆ. ಅದಾದ ಮೇಲೂ ಕೂಡ ನೀವು ಏರ್ಪೋರ್ಟ್ ಒಳಗಡೆ ಗಾಡಿಯನ್ನ ನಿಲ್ಲಿಸ್ಕೊಂಡಿದ್ರೆ ಆ ಗಾಡಿಯನ್ನ ಟೋ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂತಹ ನಿಯಮವನ್ನ ಹೇರ್ತಾರೆ. ಇದು ಇವರ ಕೆಂಗಣ್ಣಿಗೆ ಕಾರಣ ಆಗೋದು. ಯಾಕಂದ್ರೆ ಇವರ ಗಾಡಿ ಪಾರ್ಕಿಂಗ್ ಕೊಟ್ಟಿರೋದು ಏರ್ಪೋರ್ಟ್ ನಿಂದ ಸರಿಸುಮಾರು 1 ಕಿಲೋಮೀಟರ್ ದೂರ ಅನ್ನುವಂತಹದ್ದು ಈ ಚಾಲಕರ ವರ್ಷನ್. ಸೊ ಅಲ್ಲಿಂದ ನಾವು ಪ್ರಯಾಣಿಕರನ್ನ ಪಿಕ್ ಮಾಡೋದಕ್ಕೆ ಒಳಗಡೆ ಬಂದು ಏರ್ಪೋರ್ಟ್ ಒಳಗಡೆ ಬಂದು 8 ನಿಮಿಷದ ಒಳಗಡೆ ಹೆಂಗ್ ಬರೋದಕ್ಕಾಗತ್ತೆ? ಇದು ವಾಸ್ತವವಾಗಿ ಸಾಧ್ಯವಿಲ್ಲದೆ ಇರುವಂತಹ ಮಾತು. ಪ್ರಯಾಣಿಕರು ಕೂಡ ನಮ್ಮ ಜೊತೆಗೆ ಅಂದ್ರೆ ನಮ್ಮ ರೈಡ್ ಅನ್ನ ಅವರು ಎಕ್ಸೆಪ್ಟ್ ಮಾಡಲ್ಲ. ಯಾಕಂತಂದ್ರೆ ಅವರು ಕೂಡ ನಡ್ಕೊಂಡು ಬರುವಂತಹ ಪರಿಸ್ಥಿತಿ ಇದೆ. ಗರ್ಭಿಣಿಯರು, ಮಕ್ಕಳು, ವೃದ್ಧರು ಇವರೆಲ್ಲರೂ ಕೂಡ ನಮ್ಮನ್ನ ಒಂದು ಗಾಡಿಯನ್ನ ಬುಕ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಸಾದಹಳ್ಳಿ ಗೇಟ್ ಬಳಿ ಬೆಳಗ್ಗೆ ಸುಮಾರು 9:30ರಿಂದಲೂ ಕೂಡ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು. ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಸೊ ಎಲ್ಲ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿ ಒಂದಷ್ಟು ಯೆಲ್ಲೋ ಬೋರ್ಡ್ ಗಾಡಿಗಳು ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ತಡೆದು ಬಾಟಲ್ಗಳಲ್ಲೆಲ್ಲ ಬಿಸಾಕುವಂತಹ ಪ್ರಯತ್ನ ಕೂಡ ಆಯ್ತು. ಅದಾದ್ಮೇಲೆ ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ರಮೇಶ್ ಬಾನೋತ್ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಆಗಿದೆ. ಇನ್ನು 4 ದಿನಗಳ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.